ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಗಿಲು ಲೇಔಟ್ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕೆಲವರಿಗೆ ಕೊನೆಗೂ ಮನೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅವರಿಗಿರೋ ಅರ್ಹತೆ ಏನು, ಕನ್ನಡ ಗೊತ್ತಿಲ್ಲದಿದ್ರು ಯಾಕೆ ಮನೆ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡ್ಬನ್ನಿ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಕೋಗಿಲು ಬಡಾವಣೆಯಲ್ಲಿ ತೆರವು ಪ್ರಕರಣ. 26 ಮಂದಿಗಷ್ಟೇ ಮನೆ ಕೊಡಲು ತೀರ್ಮಾನ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾದ ಕೋಗಿಲು ಬಡಾವಣೆ ತೆರವು ಪ್ರಕರಣಕ್ಕೆ ತೆರೆ ಬೀಳ್ತಾ ಇದೆ. ಸಂತ್ರಸ್ತರಾದ 161 ಸಂತ್ರಸ್ತ ಕುಟುಂಬಗಳ ಪೈಕಿ ಕೇವಲ 26 ಮಂದಿಗಷ್ಟೇ ಪರ್ಯಾಯವಾಗಿ ಮನೆ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದ್ರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರ್ಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆ ಅವರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಅಕ್ರಮದ ಆರೋಪಿ ಜಮೀರ್ಗೆ ಪರಿಚಯ ಇಲ್ಲ. ಯಾರು? ಯಾವ ವಸೀಮು? ಅದು ನನ್ಗೆ ಗೊತ್ತಿಲ್ಲಪ್ಪ. 26 ಕುಟುಂಬಕ್ಕೆ ಮನೆ. ಬರೋಬ್ಬರಿ 26 ಅಕ್ರಮ ವಾಸಿಗಳಿಗೆ ಸೂರು ನೀಡಲು ತೀರ್ಮಾನಿಸಲಾಗಿದೆ. ಮನೆ ನೀಡಲು ವಸತಿ ಇಲಾಖೆ ಕೆಲವು ಮಾರ್ಗಸೂಚಿ ಮಾಡಿದೆ. ಕನಿಷ್ಠ 5 ವರ್ಷ ಬೆಂಗಳೂರು ವಾಸಿಗಳಾಗಿರಬೇಕು. ಮಾತೃಭಾಷೆ ಯಾವುದೇ ಆಗಿದ್ರೂ ಚಿಂತೆ ಇಲ್ವಂತೆ. ಮನೆ ಪಡೆಯಲು ಬೆಂಗಳೂರು ರೇಷನ್ ಕಾರ್ಡ್ ಬೇಕೇ ಬೇಕು. ಫಲಾನುಭವಿಗಳಿಗೆ ಬೆಂಗಳೂರಿನ ವೋಟರ್ ಐಡಿ ಇರಬೇಕು. ಮನೆ ಪಡೆಯೋರ ಮಕ್ಕಳ ಶಾಲಾ ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ರಾಜ್ಯದ ಯಾವುದೇ ಭಾಗದಿಂದ ಬಂದವರಾಗಿದ್ರೂ ಮನೆ ಕೊಡ್ತಾರೆ. ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ಬಿಬಿಎಂಪಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದ್ರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದವರು ಅಕ್ರಮ ವಾಸಿಗಳು ಎಂಬ ಬಗ್ಗೆ ರಿಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಹಣ ಪಡೆದು ಸರ್ಕಾರಿ ಜಾಗ ಕೊಟ್ಟ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ವಿಜಯ್, A2 ವಾಸಿಂನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಗಿಲು ಲೇಔಟ್ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕೆಲವರಿಗೆ ಕೊನೆಗೂ ಮನೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅವರಿಗಿರೋ ಅರ್ಹತೆ ಏನು, ಕನ್ನಡ ಗೊತ್ತಿಲ್ಲದಿದ್ರು ಯಾಕೆ ಮನೆ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡ್ಬನ್ನಿ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಕೋಗಿಲು ಬಡಾವಣೆಯಲ್ಲಿ ತೆರವು ಪ್ರಕರಣ. 26 ಮಂದಿಗಷ್ಟೇ ಮನೆ ಕೊಡಲು ತೀರ್ಮಾನ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾದ ಕೋಗಿಲು ಬಡಾವಣೆ ತೆರವು ಪ್ರಕರಣಕ್ಕೆ ತೆರೆ ಬೀಳ್ತಾ ಇದೆ. ಸಂತ್ರಸ್ತರಾದ 161 ಸಂತ್ರಸ್ತ ಕುಟುಂಬಗಳ ಪೈಕಿ ಕೇವಲ 26 ಮಂದಿಗಷ್ಟೇ ಪರ್ಯಾಯವಾಗಿ ಮನೆ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದ್ರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರ್ಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆ ಅವರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಅಕ್ರಮದ ಆರೋಪಿ ಜಮೀರ್ಗೆ ಪರಿಚಯ ಇಲ್ಲ. ಯಾರು? ಯಾವ ವಸೀಮು? ಅದು ನನ್ಗೆ ಗೊತ್ತಿಲ್ಲಪ್ಪ. 26 ಕುಟುಂಬಕ್ಕೆ ಮನೆ. ಬರೋಬ್ಬರಿ 26 ಅಕ್ರಮ ವಾಸಿಗಳಿಗೆ ಸೂರು ನೀಡಲು ತೀರ್ಮಾನಿಸಲಾಗಿದೆ. ಮನೆ ನೀಡಲು ವಸತಿ ಇಲಾಖೆ ಕೆಲವು ಮಾರ್ಗಸೂಚಿ ಮಾಡಿದೆ. ಕನಿಷ್ಠ 5 ವರ್ಷ ಬೆಂಗಳೂರು ವಾಸಿಗಳಾಗಿರಬೇಕು. ಮಾತೃಭಾಷೆ ಯಾವುದೇ ಆಗಿದ್ರೂ ಚಿಂತೆ ಇಲ್ವಂತೆ. ಮನೆ ಪಡೆಯಲು ಬೆಂಗಳೂರು ರೇಷನ್ ಕಾರ್ಡ್ ಬೇಕೇ ಬೇಕು.
ಫಲಾನುಭವಿಗಳಿಗೆ ಬೆಂಗಳೂರಿನ ವೋಟರ್ ಐಡಿ ಇರಬೇಕು. ಮನೆ ಪಡೆಯೋರ ಮಕ್ಕಳ ಶಾಲಾ ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ರಾಜ್ಯದ ಯಾವುದೇ ಭಾಗದಿಂದ ಬಂದವರಾಗಿದ್ರೂ ಮನೆ ಕೊಡ್ತಾರೆ. ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ಬಿಬಿಎಂಪಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದ್ರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದವರು ಅಕ್ರಮ ವಾಸಿಗಳು ಎಂಬ ಬಗ್ಗೆ ರಿಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಹಣ ಪಡೆದು ಸರ್ಕಾರಿ ಜಾಗ ಕೊಟ್ಟ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ವಿಜಯ್, A2 ವಾಸಿಂನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೋಗಿಲು ಲೇಔಟ್ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕೆಲವರಿಗೆ ಕೊನೆಗೂ ಮನೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಅವರಿಗಿರೋ ಅರ್ಹತೆ ಏನು, ಕನ್ನಡ ಗೊತ್ತಿಲ್ಲದಿದ್ರು ಯಾಕೆ ಮನೆ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡ್ಬನ್ನಿ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಕೋಗಿಲು ಬಡಾವಣೆಯಲ್ಲಿ ತೆರವು ಪ್ರಕರಣ. 26 ಮಂದಿಗಷ್ಟೇ ಮನೆ ಕೊಡಲು ತೀರ್ಮಾನ. ರಾಷ್ಟ್ರಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾದ ಕೋಗಿಲು ಬಡಾವಣೆ ತೆರವು ಪ್ರಕರಣಕ್ಕೆ ತೆರೆ ಬೀಳ್ತಾ ಇದೆ. ಸಂತ್ರಸ್ತರಾದ 161 ಸಂತ್ರಸ್ತ ಕುಟುಂಬಗಳ ಪೈಕಿ ಕೇವಲ 26 ಮಂದಿಗಷ್ಟೇ ಪರ್ಯಾಯವಾಗಿ ಮನೆ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಶ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರ್ಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಶ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದ್ರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರ್ಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆ ಅವರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಅಕ್ರಮದ ಆರೋಪಿ ಜಮೀರ್ಗೆ ಪರಿಚಯ ಇಲ್ಲ. ಯಾರು? ಯಾವ ವಸೀಂ? ಅದು ನಂಗೆ ಗೊತ್ತಿಲ್ಲಪ್ಪ. 26 ಕುಟುಂಬಕ್ಕೆ ಮನೆ. ಬರೋಬ್ಬರಿ 26 ಅಕ್ರಮ ವಾಸಿಗಳಿಗೆ ಸೂರು ನೀಡಲು ತೀರ್ಮಾನಿಸಲಾಗಿದೆ. ಮನೆ ನೀಡಲು ವಸತಿ ಇಲಾಖೆ ಕೆಲವು ಮಾರ್ಗಸೂಚಿ ಮಾಡಿದೆ. ಕನಿಷ್ಠ 5 ವರ್ಷ ಬೆಂಗಳೂರು ವಾಸಿಗಳಾಗಿರಬೇಕು. ಮಾತೃಭಾಷೆ ಯಾವುದೇ ಆಗಿದ್ರೂ ಚಿಂತೆ ಇಲ್ವಂತೆ. ಮನೆ ಪಡೆಯಲು ಬೆಂಗಳೂರು ರೇಷನ್ ಕಾರ್ಡ್ ಬೇಕೇ ಬೇಕು. ಫಲಾನುಭವಿಗಳಿಗೆ ಬೆಂಗಳೂರಿನ ವೋಟರ್ ಐಡಿ ಇರಬೇಕು. ಮನೆ ಪಡೆಯೋರ ಮಕ್ಕಳ ಶಾಲಾ ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ರಾಜ್ಯದ ಯಾವುದೇ ಭಾಗದಿಂದ ಬಂದವರಾಗಿದ್ರೂ ಮನೆ ಕೊಡ್ತಾರೆ. ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ಬಿಬಿಎಂಪಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದ್ರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದವರು ಅಕ್ರಮ ವಾಸಿಗಳು ಎಂಬ ಬಗ್ಗೆ ರಿಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಹಣ ಪಡೆದು ಸರ್ಕಾರಿ ಜಾಗ ಕೊಟ್ಟ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ವಿಜಯ್, A2 ವಾಸಿಂನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.